ರಿಂಗ್ ಆಗ್ತದೆ, ರಿಂಗ್ ಆಗ್ತಾನೆ ಇದೆ. താങ്കൾ വിളിക്കുന്ന വ്യക്തി ഇപ്പോൾ കോളുകൾ സ്വീകരിക്കുന്നില്ല. ಮಲಯಾಳಮಲ್ಲಿ ಏನೋ ಹೇಳ್ತಿದ್ದಾರೆ ಕಣೆ. ಅವ್ರು ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ, ಅದಕ್ಕೆ ಬಿಸಿ ಅಂತ ಮಲಯಾಳಮಲ್ಲಿ ಹೇಳ್ತಾ ಇರ್ಬೇಕು. ಅವರು ಕೇರಳದವ್ರಲ್ವಾ? ಇರ್ಬೇಕು. ಅಯ್ಯೋ, ತೂಕಡಿಸ್ಕೊಂಡು ಆಗ್ಲಿಂದ ಕೆಲಸ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ನೀನು ಕೂತ್ಕೋ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಸರಿ, ನೀನ್ ಕಾಫಿ ಮಾಡ್ಕೊಂಬಾ. ಬಸ್ಸಿಯ ಬೇಕ್ರಿಯಲ್ಲಿ ಬಂದ್ ಮಾಡ್ತಿದ್ದಾನೆ, ಹೋಗಿ ತಗೊಂಡ್ಬರ್ತೀನಿ. ಸರಿ. ಗಿರಿ, ಫೋನ್ ಬರ್ತಾ ಇದೆ. ಲಾಯರು ಗಿರಿ ಡೈವರ್ಸ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಲಾಯರ್ನು ಕಾಂಟ್ಯಾಕ್ಟ್ ಮಾಡ್ಬಿಟ್ಟಿದ್ದಾಳೆ. ಕೊಡ್ರಿ ಇಲ್ಲಿ, ನನ್ನ ಫೋನ್ ಇದು, ನನಗೆ ಬಂದಿರೋದು ಕಾಲು. ಹಲೋ ಸರ್, ನನ್ನ ಹೆಸರು ಗಿರಿಜಾ ಅಂತ. ನಮ್ಮ ಯಜಮಾನ್ರು ಶಿವಪ್ರಸಾದ್ ಅಂತ. ಅದೇ ಸರ್, ನಮ್ಮ ಯಜಮಾನ್ರು. ಹಾಂ ಸರ್. ಲಾಯರ್ ಯಜಮಾನ್ರು ಡೈವರ್ಸ್. ಕಂದ, ಪ್ರಣಿ, ಏನಾಯ್ತು? ಪ್ರಣಿ, ಏನಾಯ್ತು ಕಂದ? ಹೇ ಕಂದ, ಏನಾಯ್ತು ಅಂತ ನೀನಾದ್ರೂ ಹೇಳು. ಓ, ಈಗ ಗೊತ್ತಾಯ್ತು. ನಿಮಗೇನೋ ಬೇಕು. ಅದೇನ್ ಬೇಕು ಹೇಳಿ, ಈ ತಾತ ಕಷ್ಟಪಟ್ಟಾದ್ರೂ ತಂದು ಕೊಡ್ತಾನೆ. ನಮಗೇನು ಬೇಡ ತಾತ. ಹಾ, ಗೊತ್ತಾಯ್ತು. ಅಮ್ಮ ಸ್ಕಂದನ್ ಬೈದಿರ್ತಾಳೆ. ಸ್ಕಂದನ್ ಬೈದಿದ್ಗೆ ನೀನ್ ಬೇಜಾರು ಮಾಡ್ಕೊಂಡಿದ್ಯಾ, ಹೌದು ತಾನೆ? ಏ ಪುಟ, ಯಾಕಂದ ಅಳ್ತಿದ್ಯಾ? ಲೇ ಸ್ಕಂದ, ನೀನು ಅಳ್ತಾ ಇದ್ಯಾ? ಯಾಕೋ? ಅಲ್ಲಪ್ಪ, ನೀವು ಹೀಗೆ ಅಳ್ತಾ ಇದ್ರೆ ನಾನೇನಂತ ತಿಳ್ಕೊಳ್ಳಿ? ಅದೇನು ಅಂತ ಹೇಳಿ. ತಾತ, ನಾವೊಂದು ಕೇಳ್ತೀವಿ, ನೀವು ನಿಜ ಹೇಳ್ಬೇಕು. ಸಣ್ಣ ಮಕ್ಳು ಅಂತ ಸುಳ್ಳು ಹೇಳಿ ಯಾಮಾರಿಸ್ಬಾರ್ದು. ಛೇ, ನಿಮಗೆ ನಾನು ಸುಳ್ಳು ಹೇಳ್ತೀನ? ಅದೇನು ಅಂತ ಹೇಳಿ. ತಾತ, ಅಪ್ಪ ಅಮ್ಮ ಡೈವರ್ಸ್ ತಗೋತಿದಾರ. ಅಪ್ಪ ಅಮ್ಮ ಇನ್ಮೇಲೆ ದೂರ ಆಗಿ ಬೇರೆ ಬೇರೆ ಕಡೆ ಇರ್ತಾರ. ಅಯ್ಯೋ, ಯಾರಪ್ಪ? ಯಾರು ಇಂಥ ಕೆಟ್ಟ ವಿಷಯ ನಿಮ್ಮ ತಲೆ ತುಂಬಿದ್ದು? ಯಾಕೆ ಹೇಳ್ಬೇಕು? ನಾವೇನ್ ಚಿಕ್ಕ ಮಕ್ಕಳಲ್ಲ, ನಮಗೂ ಎಲ್ಲ ಗೊತ್ತಾಗತ್ತೆ. ನನ್ನ ಫ್ರೆಂಡ್ ಹೇಳಿದಾನೆ, ಅವ್ರ ಮನೇಲೂ ಅಪ್ಪ ಅಮ್ಮ ಮಾತಾಡ್ತಿರ್ಲಿಲ್ವಂತೆ, ದೂರ ಇರ್ತಿದ್ರಂತೆ. ಆಮೇಲೆ ಡಿವೋರ್ಸ್ ಆಗಿದೆ. ನಮ್ಮ ಮನೇಲೂ ಅಪ್ಪ ಅಮ್ಮ ಹಂಗೆ ಮಾಡ್ತಿದ್ದಾರೆ. ಅದಕ್ಕೆ ನಮಗ್ ಗೊತ್ತಾಯ್ತು ಅವರಿಬ್ರು ದೂರ ಆಗ್ತಾರೆ ಅಂತ. ಹೇಳು ತಾತ, ನಿಜ ತಾನೆ? ಅಪ್ಪ ಅಮ್ಮ ಡೈವರ್ಸ್ ತಗೋತಿದ್ದಾರೆ ತಾನೆ? ಅಯ್ಯೋ ಹುಚ್ಚುಡುಗ್ರ, ಬೇರೆಯವ್ರ ಮನೇಲಿ ಆಗಿದ್ದು ನಮ್ಮ ಮನೇಲಿ ಆಗತ್ತೆ ಅನ್ನೋದು ತಪ್ಪು. ನೋಡಿ, ನಿಮ್ಮ ಅಪ್ಪ ಅಮ್ಮ ನಮ್ಮನ್ನು ಬಿಟ್ಟು ದೂರ ಹೋಗೋದೇ ಇಲ್ಲ. ಹೌದು ಕಣ್ರಿ ಸೋಷಲ್ ಸಂಧ್ಯಾ ಅವರೇ, ನನ್ನ ರಾತ್ರಿ ಒಂದಷ್ಟು ಪಾತ್ರೆ ತೊಳೆದಿರ್ಲಿಲ್ಲ, ಬೆಳಗ್ಗೆದು ಸೇರಿಸಿ ರಾಶಿ ಪಾತ್ರೆ ಆಗ್ಬಿಟ್ಟಿತ್ತು, ಅದಕ್ಕೆ ಎಲ್ಲ ತೊಳಿತಾ ಇದ್ದೀವಿ. ಅಯ್ಯೋ, ಬೆಳಿಗ್ಗೆ ತೊಳೆಯೋಣ ಅಂತ ಬಿಟ್ರೆ ಅಷ್ಟೇ, ಮುಗೀತು ಕತೆ. ಸಿಂಕಲ್ಲಿರೋ ಪಾತ್ರೆಗಳನ್ನ ನೋಡ್ರೆ ತಲೆನೇ ತಿರ್ಗೋಗ್ಬಿಡುತ್ತೆ. ತಿರ್ಗಿದಕ್ಕೆ ಮತ್ತೆ ತಿರುಗಬಾರ್ದು ಅಂತ ತೊಳಿತಾ ಇದ್ದೀವಿ. ಗಿರ್ಜವ್ರೆ, ನನಗೇನೋ ಹೇಳಲೇ ಇಲ್ಲ ವಿಷಯನ. ಏನು ವಿಷಯ? ನನ್ನ ಹತ್ರ ಹೇಳೋದಕ್ಕೆ ಏನ್ರಿ ಗಿರ್ಜವ್ರೆ? ನಾನೇನು ಊರಲ್ಲಿ ಇರೋರಿಗೆಲ್ಲ ಹೇಳ್ಬಿಡ್ತೀನ? ನಾನು ನಿಮ್ಮವಳೆ ಅಲ್ವಾ? ನೀವು ನಮ್ಮವರೇ ಸಂಧ್ಯಾ ಅವರೇ, ಆದರೆ ವಿಷಯ ಏನು ಅಂತ ಗೊತ್ತಾಗ್ತಿಲ್ಲ. ಈ ನಾಟಕ ಎಲ್ಲ ಬೇಡ.
ಅಕ್ಕಂಗಿರ್ ಥರ ಇದ್ದೀವಿ. ನನ್ನ ಹತ್ರ ಏನ್ರಿ ನಿಮ್ಮದು? ರೀ ಸಂಧ್ಯಾ ಅವರೇ, ನೀವು ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಹೋಗ್ಲಿ, ಒಂದು ಕ್ಲೂ ಕೊಡಿ, ನೆನ್ಪು ಮಾಡ್ಕೊಂಡು ಹೇಳ್ತೇನೆ. ಆಹಾ, ಎಲ್ಲ ನಾವು ಹೇಳ್ಬಿಟ್ಟೆ ಕೇಳಬೇಕಾ? ಏನ್ರಿ ನೀವು? ಅದು ಅಲ್ಲದೆ ಅದೇನು ನೆನ್ಪು ಮಾಡ್ಕೊಳ್ಳೋ ಅಂತ ಚಿಕ್ಕ ವಿಷಯ ಅಲ್ಲ, ತುಂಬ ದೊಡ್ಡ ವಿಷಯ. ಏನು ಅಂತ ಹೇಳ್ರಿ. ಸಂಧ್ಯಾ ಅವರೇ, ದೇವ್ರ ಸತ್ಯವಾಗ್ಲೂ ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದೇ ರೀ, ಶಿವಣ್ಣನ ವಿಷಯ. ನಮ್ಮ ಯಜಮಾನ್ರು ಕೊರಕೆ ಹೊಡೆಯೋ ವಿಷಯ ಇವ್ರಿಗೂ ಗೊತ್ತಾಗೋಯ್ತಾ? ಅಯ್ಯೋ, ಸಂಸಾರದ ಗುಟ್ಟು ಹೊರಗೆ ಬಂದ್ರೆ ನನ್ನ ಕಂಡಂಗೆ ಮರ್ಯಾದೆ ಇರುತ್ತಾ? ದೇವ್ರೇ ದೇವ್ರೆ. ಗೊತ್ತಿತ್ತಾ? ಗೊತ್ತಿದ್ಮೇಲೆ ಎಂಥ ವಿಷಯ ಅಂದಳಿ ಹೇಳಕ್ಕಲ್ಲ? ಇಲ್ಲ ಚಿಕ್ಕಪ್ಪ, ನಾವೇನು ಹೇಳಲ್ಲ. ಹೇಳಬೇಕು ಅಂತಾನೆ ಅಪ್ಪ ಕರೆದಿದಾರಲ್ಲ, ಅವರೇ ಹೇಳಲಿ. ನನಗೆ ಗೊತ್ತು ಬಿಡು ಪ್ರಣಿ. ರೀ, ಸಂಧ್ಯಾ ಅವರು ಅದೇನೋ ಸೈಟ್ ವಿಷಯ ಅಂತ ಹೇಳ್ತಿದ್ರು, ನಿಜನಾ? ಸೈಟ ಅದಲ್ಲ. ಮತ್ತಿನ್ನೇನು? ಅಪ್ಪ, ನಾನು ಗಿರಿಗೆ ಡೈವರ್ಸ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ನಾನೇನ್ರಿ ಮಾಡ್ದೆ? ನಾನೇನಾದ್ರೂ ತಪ್ಪು ಮಾಡಿದ್ರೆ ಹೇಳಿ, ತಿದ್ಕೋತೀನಿ. ಆದ್ರೆ ನನ್ ಬಿಟ್ಟು ಹೋಗೋ ಮಾತೆಲ್ಲ ಹೇಳ್ಬಿಡ್ರಿ. ಗಿರಿ, ಮಕ್ಕಳಿದ್ದಾರೆ ಅಂತ ನಾಟಕ ಮಾಡ್ತಾ ಇದೀಯಾ? ಮಕ್ಕಳಿಗೂ ಎಲ್ಲ ಗೊತ್ತಾಗಿದೆ. ಇರೋ ವಿಷಯನ ನೇರವಾಗಿ ಹೇಳ್ಬೋದು. ಶಿವರೇ, ಎಂತ ಮಾತಾಡ್ತಿದ್ರಿ ಮರ್ರ? ಗೌರಿ, ಇವರಿಬ್ರು ಡಿವೋರ್ಸ್ ತಗೊಂಬೋ ವಿಷಯ ನಿಮ್ಗೆ ಮೊದಲೇ ಗೊತ್ತಿದ್ದಿತ್ತಾ? ನನಗೆ ದೇವ್ರಣೆಗ್ಲೂ ಗೊತ್ತಿಲ್ಲ ರೀ, ನನಗೂ ಈಗಲೇ ಗೊತ್ತಾಗಿದ್ದು. ಶಿವರೇ, ನೀವಿಬ್ರು ದೂರ ಹಾಕೋದಂದ್ರೆ ಎಂತ ಅರ್ಥ? ಅಪ್ಪ, ಅಮ್ಮ, ನೀವಿಬ್ರು ಬೇರೆ ಆದ್ರೆ ನಾವೆಲ್ಲಿಗೆ ಹೋಗ್ಬೇಕು? ನನಗ್ ನೀವಿಬ್ರು ಒಟ್ಟಿಗೆ ಇರ್ಬೇಕು. ಪ್ಲೀಸ್, ಒಟ್ಟಿಗೆ ಇರಿ. ಅಪ್ಪ, ಅಮ್ಮ, ಪೇರೆಂಟ್ಸ್ ಅಂದ್ರೆ ಯಾವಾಗ್ಲೂ ಮಕ್ಳು ಮುಂದೆ ತಪ್ಪು ಮಾಡಬಾರ್ದು. ಅವನ್ ಮಕ್ಳು ಅದೇ ತಪ್ಪು ಮಾಡ್ತಾರೆ ಅಂತ ನೀವೇ ಹೇಳ್ತಿದ್ದಿದ್ದು. ಆದ್ರೆ ಇವಾಗ ನೀವೇನ್ ಮಾಡ್ತಿದ್ದೀರಾ? ನಿಮ್ಮನ್ನ ನೋಡಿ ನಾವೇನ್ ಕಲಿತೀವಿ ಅಂತ ಯೋಚನೆ ಆದ್ರೂ ಮಾಡಿದೀರಾ? ಲೇ ಲೇ, ಆ ಮಕ್ಕಳಿಗಿರೋ ಅರಿವು ವಿವೇಕ ನಿನಗಿಲ್ವಲ್ಲೋ? ಏನು ಗಂಡ ಇಲ್ಲದ್ರು ಖುಷಿಯಾಗಿದ್ದಾಳ? ಅದು ಹೇಗಮ್ಮ ಸಾಧ್ಯ? ಅದೇ ನನಗೂ ಆಶ್ಚರ್ಯ ಆಗಿದ್ದು ಮಾವ. ಆದ್ರೆ ನಾನು ಹೀಗೆ ಹೇಳ್ದೆ ಅಂತ ನೀವು ಅಪಾರ್ಥ ಮಾಡ್ಕೋಬೇಡಿ. ಅಯ್ಯೋ ಅಕ್ಕ, ಇದೆಲ್ಲ ಅಪಾರ್ಥ ಮಾಡ್ಕೊಳ್ಳೋದು ಏನೇ ಇದೆ? ಒಂದ್ ಹೆಣ್ಣು ತನ್ನ ಗಂಡನ ಕಳ್ಕೊಂಡ್ಲು ಅಂದ್ರೆ ಅವಳನ್ನ ಈ ಸಮಾಜ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಕೆಟ್ಟದಾಗಿ ಟ್ರೀಟ್ ಮಾಡ್ತಾರೆ. ಆದ್ರೆ ಇಷ್ಟೆಲ್ಲ ನೋವಿದ್ದು ಅದನ್ನ ದಾಟಿ ಅವಳು ಕಾನ್ಫಿಡೆಂಟ್ ಆಗಿ ಬದುಕ್ತಿದ್ದಾಳೆ ಅಂದ್ರೆ ನಿಜವಾಗ್ಲೂ ನಿನ್ ಫ್ರೆಂಡು ಗ್ರೇಟು. ಗೌರಿ, ಅವಳು ಬರೀ ನನ್ನ ಫ್ರೆಂಡ್ ಅಲ್ಲ, ನಿನಗೂ ಫ್ರೆಂಡೇ. ನನಗೂ ಫ್ರೆಂಡಾ? ಯಾರಕ್ಕ ಅದು? ಗೌರಿಗೂ ಫ್ರೆಂಡ್ ಆದ್ಮೇಲೆ ನನಗೆ ಗೊತ್ತಿರ್ಬೇಕಲ್ಲ, ಯಾರಮ್ಮ ಅದು? ಮಾವ, ನಿಮಗೆ ಅವಳು ಗೊತ್ತೇ ಇಲ್ಲ. ಅವಳು ನಮ್ಮ ಶಿರ್ಸಿ ಹುಡುಗಿ. ಸಿರ್ಸಿಲ್ ನನಗೆ 3 ಜನ ಹುಡುಗಿರು ಗೊತ್ತಮ್ಮ. ನಮ್ ಸಿರ್ಸಿಯಲ್ಲಿ 3 ಜನ ಹುಡುಗಿರ್ ಗೊತ್ತಾ? ಯಾರ್ಯಾರ ಮಾವಯ್ಯ ಅದು? ಒಬ್ರು ನನ್ನ ಸೊಸೆ ಗಿರಿಜಾ, ಇನ್ನೊಬ್ರು ನೀನು, ಮತ್ತೊಬ್ರು ನಿಮ್ ತಾಯಿ. ಮಾವ, ತಮಾಷೆ ಮಾಡಿದ್ ಸಾಕು, ಸುಮ್ಮನೆ ಇರಿ ನೀವು. ಏ ಗೌರಿ, ಅದೇ ನಮ್ಮ ಮನೆ ಹತ್ರ ITI ಕಾಲೇಜ್ ಪಕ್ಕದ ರೋಡಲ್ಲಿ ಒಂದ್ ಮನೆ ಇತ್ತಲ್ಲ, ಅದೇ ಅವ್ರ ಮನೆ ಮುಂದೆ ಬಸವಣ್ಣನ ಗುಡಿ ಇತ್ತು, ಪೇಪರ್ ಹೂವಿನ ಗಿಡ ಇತ್ತು, ಅದೇ ತಾನೇ?
ಅವಳ ಹೆಸರು ಸುನೀತಾ ಕಣೆ. ಸುನೀತಾನಾ? ಅವಳು ಬೆಂಗಳೂರಲ್ಲಿದ್ದಾಳ? ಈಗ ಇಲ್ಲೇ ಇದ್ದಾಳೆ. ವಿಸಿಟಿಂಗ್ ಕಾರ್ಡ್ ಕೊಟ್ಟು ಮನೆಗ್ ಬಾ ಅಂತ ಕರೆದ್ಲು. ನಂಗೆ ಅಡ್ಗೆ ಮಾಡ್ಬೇಕಿತ್ತಲ್ಲ, ಇನ್ನೊಂದ್ಸಲ ಬರ್ತೀನಿ ಅಂತ ಹೇಳಿ ಬಂದೆ. ಅಯ್ಯೋ ನೀನೊಂದು, ಅವಳು ಮನೆಗೆ ಹೋಗಿದ್ದಿದ್ರೆ ಅಲ್ಲೇ ಊಟ ಮಾಡ್ಕೊಂಡು ಬರ್ಬೋದಾಗಿತ್ತು. ವಿಸಿಟಿಂಗ್ ಕಾರ್ಡ್ ಬೇರೆ ಇಟ್ಕೊಂಡಿದ್ದಾಳೆ ಅಂತೀಯ? ಒಳ್ಳೆ ಸೌಂಡ್ ಪಾರ್ಟಿನೇ ಇರಬೇಕು. ಮಾವಯ್ಯ, ನಿಮ್ ಪ್ರಕಾರ ಬಡವರಿಗೆ ವಿಸಿಟಿಂಗ್ ಕಾರ್ಡ್ ಇರಲ್ವಾ? ಯಾಕೆ ಗೌರಿ, ನಾವೇ ಇಲ್ವಾ ಬಡವರು? ನಮ್ಮ ಹತ್ರ ಎಲ್ಲಿದೆ ವಿಸಿಟಿಂಗ್ ಕಾರ್ಡು? ಸುನೀತಾ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ಲು, ಮನುಷ್ಯಂಗೆ ಅವ್ನ ನಗುನೇ ವಿಸಿಟಿಂಗ್ ಕಾರ್ಡು. ಒಬ್ರ ಹತ್ರ ಮಾತಾಡಿದ್ರೆ ಅವ್ರ ಹತ್ರ ಪದೇ ಪದೇ ಮಾತಾಡ್ಬೇಕು ಅಂತ ಅನ್ಸೋ ಹಾಗೆ ಬದುಕ್ಬೇಕು ಅಂತ. ಆ ಮಾತನ್ನ ಅವಳು ಇವತ್ತಿನವರೆಗೂ ಉಳಿಸ್ಕೊಂಡಿದ್ದಾಳೆ. ಯಾವಾಗ್ಲೂ ತನ್ನ ಗಂಡನ ಚಿನ್ನಿ ಚಿನ್ನಿ ಅಂತ ಕರಿತಾ ಲವಲವಿಕೆಯಿಂದ ಓಡಾಡ್ತಾ ಇದ್ಲು. ಈಗ ಆ ಪದ ನೆನಪಾದ್ರೆ ಅವಳಿಗೆ ಎಷ್ಟು ನೋವಾಗ್ಬೇಡ. ಪಾಪ, ಇಷ್ಟು ಚಿಕ್ಕ ವಯಸ್ಸಿಗೆ ತನ್ನ ಗಂಡನ ಕಳ್ಕೊಂಡ್ರು ಇನ್ನೊಬ್ರ ಮುಂದೆ ಆ ನೋವನ್ನ ತೋರಿಸ್ಕೊಳ್ದೆ ಅವಳು ನಗ್ತಾ ಬೇರೆಯವ್ರನ್ನೂ ನಗಿಸ್ತಾ ಅವಳು ಬದುಕ್ತಿದ್ದಾಳಲ್ಲ, ನಿಜವಾಗ್ಲೂ ಅವಳು ಗ್ರೇಟ್. ತಗೋ. ಥ್ಯಾಂಕ್ಸ್ ಸುನೀತಾ. ಅಯ್ಯೋ, ನಿನಗ್ ಕೊಟ್ಟೆ, ಅವ್ರಿಗೆ ಕೊಡೋದು ಮರ್ತೆ ಹೋಯ್ತು ನೋಡು. ಯಾರು? ಓ ಊರಿಂದ ಅತ್ತೆ ಮಾವ ಬಂದಿದ್ದಾರಾ? ಇಲ್ವೇ, ಅವ್ರ ಊರಲ್ಲ ಇದ್ದಾರೆ. ಮತ್ತೆ ಓ ನಿನ್ ಮಾವನ್ ಮಗ ಪ್ರದೀಪ ಬಂದಿದ್ದಾನಾ? ಅವ್ನು SSLC ಓದ್ತಾ ಇದ್ದ ಅಲ್ವಾ? ರಿಸಲ್ಟ್ ಏನಾಯ್ತಂತೆ? ಮಾವನ್ ಮಗನೇ, ಆದ್ರೆ ಪ್ರದೀಪ ಅಲ್ಲ. ಬಂದೇ ಇರು, ಅವ್ರನ್ನೇ ಕರ್ಕೊಂಡ್ ಬರ್ತೀನಿ. ಯಾಕೆ ಅವಳು ಒಂಥರ ಆಡ್ತಿದ್ದಾಳೆ? ಯಾಕೆ ಬಂದಿರ್ಬೋದು ಮನೆಗೆ? ತಮಾಷೆ ಮಾಡ್ಬೇಡಿ, ನಮ್ಮೂರ್ ಹುಡುಗಿ, ನಿಮ್ಗೆ ಗೊತ್ತಲ್ವಾ, ಗಿರಿಜಾ, ಅದೇ ನೇತ್ರ ಆಂಟಿ ಮಗಳು. ಹಾ, ಅವಳೇ ಬಂದಿರೋದು. ನನ್ ಬಗ್ಗೆ ಯಾರತ್ರ ಹೇಳ್ತಿದ್ದಾಳೆ? ಒಂದು ಅರ್ಥ ಆಗ್ತಾ ಇಲ್ವೇ? ಒಂದ್ಸಲ ಬಂದ್ ಮಾತಾಡಿಸ್ರಿ ಪ್ಲೀಸ್, ನಾಚ್ಕೋಬೇಡಿ. ಸುನಿ, ನನ್ ಬಗ್ಗೆ ಯಾರತ್ರ ಹೇಳ್ತಿದ್ಯೆ? ಬಂದೇ ಇರೇ. ರೀ ನೋಡ್ರಿ, ಅವಳೇ ಕರಿತಾ ಇದ್ದಾಳೆ. ಇವಾಗ ಬರ್ತಿರೋ ಇಲ್ವೋ? ಅಯ್ಯೋ ರಾಮ, ಇರಿ, ಅವಳೇ ಕರಿತೇನೆ. ಗಿರಿ, ಅವ್ರಂತೂ ಎಷ್ಟು ನಾಚ್ಕೋತಾರ ಗೊತ್ತಾ? ಯಾರಂತ ಗೊತ್ತಾಗ್ಲಿಲ್ವಾ? ಅದೇ ನಮ್ ಮಾವನ್ ಮಗ. ಮದ್ವೆ ಆದ್ಮೇಲೆ ನಂಗ್ ಮಾವ ಆದ್ರಲ್ವಾ, ಅವ್ರ ಮಗ. ಅಂದ್ರೆ ನನ್ ಗಂಡ ಚಿನ್ನಿ. ಸುನೀತಾ, ಏನೇ ಹೇಳ್ತಿದ್ಯಾ? ನಿನ್ ಗಂಡ ಒಳಗಿದ್ದಾರಾ? ಮತ್ತಾಗ್ಲಿಂದ ಅತ್ತೆನ ಮಾವನ್ ಮಗನ ಅಂತ ಕೇಳ್ತಿದ್ಯಲ್ಲ, ಒಳಗಿರೋದು ಬೇರೆ ಯಾರು ಅಲ್ಲ, ನನ್ ಗಂಡ ಚಿನ್ನಿನ. ಏಯ್, ಯಾಕೆ ಕೈ ನಡುಕ್ತಾ ಇದೆ ನಿಂದು? ಜ್ಯೂಸ್ ಚೆಲ್ಬಾರ್ದು, ಪೂರ್ತಿ ಕುಡಿಬೇಕು. ಓ ಕುಡಿತೀನಿ. ಭಯ ಬೇಡ್ವೆ, ತಮಾಷೆ ಮಾಡ್ದೆ. ಎಂತ ಹೆದರ್ಕಂತಿದ್ರಿ? ನೀವ್ ಹೆದರ್ಕೊಂಡ್ರಿ ಅಂತ ನಾವು ಹೆದರ್ಕೊಂಡ್ವಿ. ನೀವು ಹೆದರ್ಕೊಂಡ್ರಿ ಅಲ್ಲ, ಅದಕ್ಕೆ ನಾನು ಹೆದರ್ಕೊಂಡೆ. ಸ್ವಲ್ಪ ಸುಮ್ಮನೆ ಈ ಕಡೆ ಮಾತ್ರ. ಯಾಕೋ ಏನು ಸರಿ ಹೋಗ್ತಿಲ್ಲ. ನನ್ನ ಎಡಗಣ್ ಬೇರೆ ಆದಿರ್ತಾ ಇದೆ. ಬನ್ನಿ ಹೋಗ್ಬಿಡೋಣ. ಗಿರಿಜಾ, ನಂಗೆ ಯಾಮರ್ಸ್ ಹೋಗ್ ಪ್ಲಾನ್ ಮಾಡಿದ್ದೀರಾ? ಅದು ಸಾಧ್ಯನೇ ಇಲ್ಲ. ಇವಳು ಮನುಷ್ಯಳೆ ಅಲ್ಲ ಅನ್ಸುತ್ತೆ. ಮೊದ್ಲು ಕಾಲ್ ನೋಡಿ ಅವಳ್ದು.
ನನಗೂ ಕಾಣ್ತಾ ಇಲ್ಲ ಗೌರಿ. ಇದನ್ನೆಲ್ಲ ಕಾಣ್ತಾ ಇದ್ರೆ ನನಗೆ ನಮ್ಮ ಅಜ್ಜಿ ಹೇಳೋದ್ ಕತೆ ಏನ್ ನೆನ್ಪತ್ತಿತ್ತು. ಏನ್ ಕತೆ ಕಾಶಿ ಅವ್ರೆ? ದೇವದ ಕತೆ. ಮತ್ತೆ ಹೆದರ್ಕೊಂಡ್ರ? ತಮಾಷೆ ಮಾಡಿದ್ದು. ಅಡ್ಗೆ ರೆಡಿ ಇದೆ, ಬನ್ನಿ ಊಟ ಮಾಡೋಣ. ಚಿನ್ನಿ ಬಂದು ಟೇಬಲ್ ಅಲ್ಲಿ ಕಾಯ್ತಾ ಇದ್ದಾರೆ. ನಿನ್ ಗಂಡ ಟೇಬಲ್ ಅಲ್ಲಿ ಕುತ್ಕೊಂಡು ಊಟಕ್ಕೆ ಕಾಯ್ತಾ ಇದ್ದಾರಾ? ಇವಾಗ ತಾನೇ ಬಂದ್ರು. ತುಂಬಾ ಹಸುವಾಗಿದೆ, ನಿನ್ ಫ್ರೆಂಡ್ಸ್ನೆಲ್ಲ ಕರಿ ಊಟ ಮಾಡೋಣ ಅಂದ್ರು. ಅವ್ರಿಗೆ ಹಸುವಾದ್ರೆ ನಾವ್ಯಾಕೆ ಬರ್ಬೇಕು? ಅವ್ರು ಊಟ ಮಾಡೋಕೆ ನೀವ್ ಇರ್ಲೇಬೇಕಲ್ವಾ? ಐ ಮೀನ್ ನೀವಿದ್ರೇನೆ ಅವ್ರಿಗೆ ಊಟ. ಅಯ್ಯೋ, ನಾನಿವತ್ತು ಉಪವಾಸ. ನಾನಷ್ಟೇ ಅಲ್ಲ, ನನ್ನ ಹೆಂಡತಿ, ನನ್ನ ಅತ್ತಿಗೆ ಅವರು ಉಪವಾಸ. ಆದ್ರೆ ಚಿನ್ನಿಗೆ ಉಪವಾಸ ಇಲ್ವಲ್ಲ. ನೀವು ಊಟ ಮಾಡಕ್ ಬರ್ಲೇಬೇಕು. ಬರ್ಲಿಲ್ಲ ಅಂದ್ರೆ ನಾನ್ ಬಿಡಲ್ಲ. ಸುನೀತಾ, ಚಿಂದಿ ಅಲ್ಲಿ ಕರೀತಿದೆ. ಚಿನ್ನಿ ಎಲ್ಲಿ? ಅಲ್ಲಿ ಗೌರಿ, ಗಿರಿ, ಕಾಶಿ ಅವ್ರೆ, ಗಿರಿಜಾ. ಅಯ್ಯೋ, ಇವ್ರು ಯಾಕೆ ಮತ್ತೆ ಹೊಡೋದ್ರು? ಆಮೇಲೆ ಊಟ ಮಾಡ್ಕೊಂಡೇ ಹೋಗ್ಬೇಕು. ಅಲ್ಲಿವರೆಗೆ ನಾನು ನಿಮ್ಮನ್ನ ಯಾರನ್ನೂ ಹೋಗಕ್ ಬಿಡಲ್ಲ ಅಂದ್ಬಿಟ್ಲು. ಎಲ್ಲಿತ್ತೋ ಧೈರ್ಯ, ಅವಳ ಏಮಾರಿಸಿ ಓಡ್ ಬಂದ್ಬಿಟ್ವಿ. ರೇ, ನಾನ್ ಬೇರೆ ಅವಳ ಗಂಡನ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ನಾ, ಕಣ್ಣು ಮುಚ್ಚಿದ್ರೆ ಅವ್ರ ಮುಖನೇ ನೆನಪಾಗ್ತದೆ. ಸಿಕ್ಕಾಪಟ್ಟೆ ಭಯ ಆಗ್ತದೆ ರೀ. ಅಯ್ಯೋ ಗಿರಿ, ಅದೇನು 10 ಮಾರ್ಕ್ಸ್ ಕ್ವಶನ ಪದೇ ಪದೇ ನೆನ್ಪು ಮಾಡ್ಕೊಳಕ್ಕೆ ಮರ್ತ್ಬಿಡು ಅಂತ ಹೇಳ್ತಾನೆ ಇದ್ದೀನಿ. ಆದ್ರೂ ನೀನ್ ಮರಿತಾ ಇಲ್ವಲ್ಲ. ಹೇಳೋದು ಸುಲಭ, ಅನುಭವಿಸೋರಿಗೆ ಗೊತ್ತು ಆ ಕಷ್ಟ ಏನು ಅಂತ. ದೆವ್ವಗಳು ಎಷ್ಟು ಭಯಾನಕವಾಗಿರುತ್ತೆ ಅಂತ ನಿಮಗ್ ಗೊತ್ತಾ? ನನಗೆ ಗೊತ್ತಿಲ್ಲ ಗಿರಿ, ಬೇಸಿಕಲಿ ನಾನು ದೆವ್ವಗಳನ್ನ ನೋಡಿಲ್ಲ. ಓ ಸುಮ್ಮನೆ. ಆಯ್ತಾಯ್ತು. ಅಲ್ಲ ಗಿರಿ, ಈ ಜಗತ್ತಲ್ಲಿ 800 ಕೋಟಿಗೂ ಮೀರಿ ಜನಸಂಖ್ಯೆ ಇದೆ. ಇವ್ರುಗಳ ಮಧ್ಯೆ ಪಾಪ ಆ ದೆವ್ವ ಭೂತಗಳು ಎಲ್ಲಿ ಅಂತ ಇರುತ್ತೋ ಗೊತ್ತಿಲ್ಲ. ಅಲ್ಲ ಭಗವಂತ, ಫಸ್ಟ್ ಆಫ್ ಆಲ್ ಈ ದೆವ್ವ ಭೂತಗಳನ್ನ ನೀನ್ ಯಾಕೆ ಸೃಷ್ಟಿ ಮಾಡಿದೆ? ಸೃಷ್ಟಿ ಮಾಡೋ ಕೆಲಸ ಬ್ರಹ್ಮಂದು ಶಿವಪ್ರಸಾದ್. ಭಗವಂತ, ಹಿಂಗೇಳಿ ಜಾರ್ಕೋಬೇಡ. ಸೃಷ್ಟಿ, ಸ್ಥಿತಿ, ಲಯ ಎಲ್ಲ ನೀನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಫಸ್ಟ್ ಆಫ್ ಆಲ್ ಈ ದೆವ್ವಗಳನ್ನ ಭೂತಗಳನ್ನ ಯಾಕೆ ಸೃಷ್ಟಿ ಮಾಡಿದೆ ನೀನು? ನಾವು ಸ್ಕೂಲಲ್ಲಿ ಸೈನ್ಸ್ ಓದ್ಬೇಕಾದ್ರೆ ಇದೆಲ್ಲ ಹೇಳ್ಕೊಟ್ಟೇ ಇರಲಿಲ್ಲ. ಬರೀ ಕಶೇರುಕಗಳು, ಅಕಶೇರುಕಗಳು, ಸರೀಸೃಪಗಳು, ಸಸ್ತನಿಗಳು, ಕೀಟಗಳು ಇವುಗಳ ಬಗ್ಗೆ ಹೇಳಿ ಕೈ ತೊಳ್ಕೊಂಡ್ಬಿಟ್ರು. ದೆವ್ವ ಭೂತ ಟಾಪಿಕ್ ನ ಟಚ್ ಕೂಡ ಮಾಡಲಿಲ್ಲ. ಪಾಠಶಾಲೆಯಲ್ಲಿ ಕಲಿದೇ ಇರುವಂತ ಎಷ್ಟೋ ವಿಚಾರಗಳನ್ನ ಮನೆಯನ್ನ ಶಾಲೆಯಲ್ಲಿ ಕಲ್ತಿರ್ಬೇಕಲ್ವಾ? ಎಕ್ಸಾಕ್ಟ್ಲಿ. ಸರಿ, ಈ ದೆವ್ವ ಅನ್ನೋ ಪರಿಕಲ್ಪನೆ ಹಾಗಾದ್ರೆ ಅಲ್ಲಿಂದನೇ ಬಂದಿರಬೇಕು. ಚಿಕ್ಕ ವಯಸ್ಸಲ್ಲಿ ಕೇಳಲ್ಪಟ್ಟಂತಹ ಪ್ರಬಲವಾದ ಮಾತುಗಳು ಸಾಯೋವರೆಗೂ ಉಳ್ಕೊಂಡಿರ್ತವೆ. ಅದರಲ್ಲಿ ಈ ದೆವ್ವದ ವಿಚಾರನೂ ಒಂದು. ಪೇಷಂಟ್ ಆಗಕ್ಕೆ ಪೇರೆಂಟ್ಸೇ ಕಾರಣನಾ? ಹೋಗ್ಲಿ ಬಿಡು ಭಗವಂತ. ನನ್ನ ಹೆಂಡತಿ ಫ್ರೆಂಡ್ ಮನೇಲಿ ದೆವ್ವ ಇದೆಯಂತೆ. ಅವಳ ಗಂಡನೇ ದೆವ್ವ ಆಗಿ ಬಂದಿದ್ದಾನಂತೆ. ಪಾಪ ನರಳಿ ಜ್ವರ ಬಂದ್ಬಿಟ್ಟಿದೆ. ಇದಕ್ಕೇನಾದ್ರೂ ಪರಿಹಾರ ಕೊಡು. ಸಮಸ್ಯೆನ ಹುಡ್ಕೊಂಡು ಹೋದವರು ನೀವು, ಅದ್ರ ಜಾಡನ್ನ ಹಿಡಿದು ಸರಿಪಡಿಸಬೇಕಾಗಿರೋರು ನೀವೇ. ಒಂದಂತೂ ಸತ್ಯ, ಈ ಸಮಸ್ಯೆ ಜ್ವರಕ್ಕಿಂತ ಭಾರವಾಗಿದೆ. ಎಚ್ಚರದಿಂದ ಬಗೆಹರಿಸಬೇಕು. ಎಚ್ಚರದಿಂದನಾ? ಅಂದ್ರೆ ದೆವ್ವ ಲೈವಾಗಿ ಬಂದ್ಬಿಡುತ್ತಾ? ಅಥವಾ ನಾವೇ ದೆವ್ವ ಆಗ್ಬಿಡ್ತೀವ? ಕಮನ್ ಆನ್ಸರ್. ಭಗವಂತ ಯಾರೀ? ಮೊದ್ಲೇ ಹೆದರ್ಕೊಂಡು ಸಾಯ್ತಾ ಇದ್ದೀನಿ. ಇಂಥ ಟೈಮಲ್ಲಿ ಒಬ್ಬೊಬ್ರೆ ಮಾತಾಡಿ ಇನ್ನೂ ಹೆದರ್ಸ್ಬೇಡಿ. ಅಲ್ಲಗಿರಿ, ಅದು ಸುಮ್ಮನಿರಿ. ಇದೆ ಸರಿ ಟೈಮ್. ನಡೀರಿ. ಇರುಗಿರಿ, ಇಂಥ ವಿಷಯನೆಲ್ಲ ಕಣ್ಮುಂದೆ ನಿಂತು ಕ್ಲಿಯರ್ ಮಾಡ್ಕೊಳಕ್ ಆಗಲ್ಲ. ಮತ್ತೆ ಬೆನ್ ಹಿಂದೆ ಬಿದ್ದು ತಿಳ್ಕೋಬೇಕು. ಎಲ್ಲ ನಂದೇ ತಪ್ಪು. ಅವಳು ಕರೆದ್ಲು ಅಂತ ಅವಳ ಮನೆಗೆ ಬಂದ ಸಾಲದಕ್ಕೆ ಅದನ್ನ ನಿಮಗ್ ಬಂದು ಹೇಳ್ದೆ.
ಈಗ ನೋಡಿ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ. ನಮಗಿದೆಲ್ಲ ಬೇಕಿತ್ತಾ? ಗಿರಿ, ಭಗವಂತ ಏನ್ ಹೇಳಿದಾನೆ ಗೊತ್ತಾ? ಭಗವಂತ ಏನ್ ಹೇಳಿದಾನೆ ಅಂತ ಗೊತ್ತಿಲ್ಲ, ಆದ್ರೆ ಇಂಥ ಟೈಮಲ್ಲಿ ಕಾಪಾಡು ಭಗವಂತ ಅಂತ ಹೇಳ್ಬೇಕು ಅನ್ನೋದು ಗೊತ್ತು. ತುಂಬಾ ಭಯ ಆಗ್ತದೆ. ನಡೀರಿ ಹೋಗೋಣ. ಓ ಗಿರಿ, ನಾನ್ ಜೊತೆಲಿ ಇರ್ಬೇಕಾದ್ರೆ ನಿನಗೆ ಯಾಕೆ ಭಯ? ನೀವ್ ಜೊತೆಲಿದ್ದೀರಾ ಅಂತಾನೆ ನನಗ್ ಭಯ ಆಗ್ತಿರೋದು. ಅಂದ್ರೆ ಆರ್ ಯು ಡೌಟಿಂಗ್ ಮೀ? ಯಾಕೆ? ನಾನೊಬ್ಳೆ ಇದ್ದಿದ್ರೆ ಇಷ್ಟೊತ್ತಿಗೆ ಮನೇಲಿ ಇರ್ತಾ ಇದ್ದೆ. ನೀವೇ ಅದೇನೋ ಕಂಡು ಹಿಡಿತೀನಿ ಅಂತ ಹೋಗ್ತಾ ಇದ್ದೀರಾ. ಇದೆಲ್ಲ ನಮಗ್ ಬೇಡ, ಬನ್ರಿ. ಗಿರಿ, ಕಣ್ಮುಂದೆ ಅನ್ಯಾಯ ನಡೀತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ? ಏಯ್, ಆಗಲ್ಲ. ನೋಡ್ಗಿರಿ, ನಿನಗ್ ಸಮಸ್ಯೆ ಆದ್ರೂ ಒಂದೇ, ನಿನ್ನ ಫ್ರೆಂಡ್ಗೆ ಸಮಸ್ಯೆ ಆದ್ರೂ ಒಂದೇ. ಹಾಗೆಲ್ಲ ಬಿಟ್ಟು ಹೋಗಕ್ಕಾಗಲ್ಲ. ಅಯ್ಯೋ, ನಾನು ಹೇಳ್ತಿರೋದೇ ಅರ್ಥ ಆಗ್ತಾ ಇಲ್ವಲ್ಲ ನಿಮ್ಗೆ? ಕಾಶಿ ಗೌರಿನೂ ಹೆದರ್ಕೊಂಡು ಓಡ್ ಬಂದ್ಬಿಟ್ಟಿದ್ರು ಗೊತ್ತಾ? ನೀನು ಹೆದರ್ಕೊಂಡು ಓಡ್ ಬಂದಿದೆ, ನನಗೆಲ್ಲ ಗೊತ್ತು ಗಿರಿ. ನೋಡು, ನಾನಿದ್ದೀನಿ, ಯಾಕೆ ಹೆದರ್ಕೋತೀಯಾ? ಮೊದ್ಲು ಅವಳನ್ನ ಫಾಲೋ ಮಾಡೋಣ, ನಡಿ. ಗಿರಿ, ಯಾರಿಗೋ ಕಾಲ್ ಮಾಡ್ತಿದಾರೆ. ಇಲ್ದೇ ಇರೋ ಗಂಡಂಗೆ ಊಟ ಕೊಡ್ತೀನಿ ಅಂತ ಬಂದ್ಲಲ್ವಾ, ಅವ್ರಿಗೆ ಮಾಡ್ತಿರ್ಬೇಕು. ದೆವ್ವ ಭೂತ ಫೋನ್ ರಿಸೀವ್ ಮಾಡ್ತಾ? ರೀ, ಇಷ್ಟು ದಿನ ದೆವ್ವ ಭೂತ ಎಲ್ಲ ಏನು ಇಲ್ಲ ಅಂತಿದ್ರಿ. ಈಗ ನಿಮ್ಗೆ ನಂಬಿಕೆ ಬಂತು ಅಂದ್ರೆ ನಮ್ ಕೈ ಕಾಲ ಆಡ್ತಲ್ಲ. ರಿಲ್ಯಾಕ್ಸ್. ಗಿರಿ, ಇದು ದೆವ್ವ ಭೂತ ಚೇಷ್ಟೆ ಅಲ್ಲ, ಬೇರೇನೋ ಚೇಷ್ಟೆ ಇರ್ಬೇಕು. ಇರು ನೋಡೋಣ. ಗಿರಿ, ಇವ್ರೇನಾ ಸುನೀತಾ ಅವ್ರ ಯಜಮಾನ್ರು? ರೀ, ಸತ್ತಿರೋರು ಹೇಗ್ರಿ ಎದ್ ಬರ್ತಾರೆ? ಇವ್ರವ್ರಲ್ಲ. ನಾನು ಇವ್ರು ನೋಡ್ತಿರೋದೇ ಮೊದಲನೇ ಸಲ. ಅಲ್ಲ, ಅವ್ರು ಹೋದ್ರು ಅಂತ ಗ್ಯಾಪಲ್ಲಿ ಇವ್ರೇನಾದ್ರು ಎರಡನೇ ಮದುವೆ ಆದ್ರ? ನೋಡ್ರಿ, ಹಾಗೆಲ್ಲ ಏನೂ ಇಲ್ಲ, ಸುಮ್ನೆ ಇರ್ರಿ. ನೀವು? ಮೇಡಮ್, ನಾನು ಸರ್ ಅಸಿಸ್ಟೆಂಟು. ಅವ್ರು ಮೀಟಿಂಗ್ ಅಲ್ಲಿ ಬಿಸಿ ಇದ್ದಾರೆ ಅಂತ ನನ್ನ ಕಳ್ಸಿದ್ರು. ನಾನ್ ಬಂದಿದ್ದೀನಿ ಅಂತ ಗೊತ್ತಾದ್ರೂ ಅವ್ರು ಕೆಳಗ್ ಬರ್ಲಿಲ್ವಾ? ಆಗಲ್ಲ ಮೇಡಮ್, ಕ್ಲೈಂಟ್ ಜೊತೆ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ರು, ಅದಕ್ಕೆ ಅವ್ರ ಕೈಲಿ ಬರಕ್ಕಾಗಿಲ್ಲ. ಸರಿ, ಅವ್ರಿಗೆ ಅಂತ ಲಂಚ್ ಬಾಕ್ಸ್ ತಂದಿದ್ದೀನಿ, ಅವ್ರಿಗೆ ಕೊಟ್ಬಿಡಿ. ಫುಲ್ ತಿನ್ನೋಕ್ ಹೇಳಿ. ಮೇಡಮ್, ಸುನೀತಾ ಅವ್ರ ಹಸ್ಬೆಂಡು ನನಗೂ ಫ್ರೆಂಡ್ ಆಗಿದ್ರು. ಅವ್ರು ತೀರ್ಕೊಂಡ್ಮೇಲೆ ಸುನೀತಾ ಮೇಡಮ್ ಅವ್ರಿಗೆ ಆ ಶಾಪ್ನ ರಿಸೀವ್ ಮಾಡ್ಕೊಳಕ್ಕಾಗ್ಲಿಲ್ಲ. ಅವ್ರ ಕಣ್ಮುಂದೆನೆ ಅವ್ರ ಗಂಡ ಸತ್ತಿದ್ ನೋಡಿ ಪ್ರಜ್ಞೆ ತಪ್ಪಿ 3 ದಿನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. 3 ದಿನ ಆದ್ಮೇಲೆ ಪ್ರಜ್ಞೆ ಬಂತು. ಆದ್ರೆ ನನ್ನ ಗಂಡ ಸತ್ತಿದ್ದಾನೆ ಅನ್ನೋ ವಿಷಯನೇ ಮರೆತು ಅವ್ರು ಇನ್ನೂ ಬದುಕಿದ್ದಾರೆ ಅಂತ ನಂಬಿದ್ದಾರೆ. ಅವತ್ತಿಂದ ಇವತ್ತಿನವರೆಗೂ ತನ್ನ ಗಂಡ ಬದುಕೇ ಇದ್ದಾನೆ, ಆಫೀಸ್ಗೆ ಹೋಗ್ತಾನೆ, ಮನೆಗೆ ಬರ್ತಾನೆ, ತನ್ನ ಜೊತೆ ಮಾತಾಡ್ತಿದ್ದಾನೆ ಅನ್ನೋ ಕಲ್ಪನೆಯಲ್ಲೇ ಬದುಕ್ತಾ ಇದ್ದಾರೆ. ಇವತ್ತಿನವರೆಗೂ ಅವ್ರ ರಿಯಾಲಿಟಿಗೆ ಬಂದೇ ಇಲ್ಲ. ಸತ್ಯ ಗೊತ್ತಾದ್ರೆ ಎಲ್ಲಿ ಅವ್ರ ಪ್ರಾಣಕ್ಕೆ ಮತ್ತೆ ಅಪಾಯ ಆಗತ್ತೋ ಅಂತ ಅವ್ರ ಹಸ್ಬೆಂಡ್ ಫೋನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅವ್ರು ಕಾಲ್ ಮಾಡಿದಾಗ ನಾನೇ ಅವ್ರ ಹಸ್ಬೆಂಡ್ ತರ ಮಾತಾಡ್ತಾ ಇರ್ತೀನಿ. ನೋಡಕ್ ಸ್ವಲ್ಪ ವಿಚಿತ್ರ ಅನ್ಸ್ಬೋದು, ಆದ್ರೆ ಸುನೀತಾ ಅವ್ರಿಗೆ ನೋವಾದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಈ ಸುಳ್ಳಿನ ಕತೆ ಎಷ್ಟು ದಿನ ನಡೆಯುತ್ತೋ ನಡೀತಾ ಇರ್ಲಿ ಸರ್. ಒಟ್ಟಲ್ಲಿ ಸುನೀತಾ ಮೇಡಮ್ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅಯ್ಯೋ ದೇವ್ರೆ, ಸುನೀತನ್ ಜೀವನದಲ್ಲಿ ಇಷ್ಟೆಲ್ಲ ಆಗಿದ್ಯಾ? ನನಗೆ ಗೊತ್ತೇ ಇರ್ಲಿಲ್ಲ. ರೀ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ ಹೇಳ್ತಾರೆ. ನಾವೆಡು ಬಿಟ್ವಿ ಅನ್ಸತ್ತೆ. ನೋಡಿ, ನಿಮ್ ಮನ್ಸಿಗೆ ನಮ್ಮಿಂದ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಮೇಡಮ್. ಸುನೀತಾ ಮೇಡಮ್ನ ನೀವು ಇಷ್ಟು ದೂರ ಹುಡ್ಕೊಂಡ್ ಬಂದಿದ್ದೀರಾ ಅಂದ್ರೆ ಅವರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ನಿಮಗೂ ಇರುತ್ತೆ. ಸರಿ ಸರ್, ನಾನು ಬರ್ತೀನಿ. ಥ್ಯಾಂಕ್ಸ್ ಭಗವಂತ, ನೀನು ಹೇಳ್ದೆ ಹೋಗಿದ್ದಿದ್ರೆ ನಾನು ಈ ಕೆಲಸ ಮಾಡ್ತಾನೆ ಇರಲಿಲ್ಲ. ಸರ್ ಸರ್ ಓಹ್, ಬಂದ್ರಾ? ನಿಮಗೆ ಕಾಯ್ತಾ ಇದ್ದೆ. ಸರ್, ಏನು ಮಾತಾಡ್ಬೇಕಂತ ಕರೆದಿದ್ದೀರಿ? ಅದೇ ಸುನೀತಾ ಅವ್ರ ಬಗ್ಗೆ ಮಾತಾಡೋಣ ಅಂತ. ಸುನೀತಾ ಬಗ್ಗೆನಾ? ಏನಾಯ್ತು ಸರ್ ಸುನೀತಾ ಅವ್ರಿಗೆ? ಅಯ್ಯೋ, ಗಾಬರಿ ಆಗಬೇಡಿ, ಸುನೀತಾ ಅವ್ರಿಗೇನೂ ಆಗಿಲ್ಲ. ಅವರೀಗ ಸರಿ ಹೋಗಿದ್ದಾರೆ.
ಇನ್ನು ಮುಂದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟ್ರು ಹೇಳ್ಬಿಟ್ಟು ಹೋದ್ರು. ಒಂದು ವಿಷಯ ಕೇಳ್ತೀನಿ, ಯಾರೇ ಆಗಲಿ ಒಂದು ದಿನ ಸೇವೆ ಮಾಡಬಹುದು, ಒಂದು ವಾರ ಮಾಡಬಹುದು, ಕಡೆ ಪಕ್ಷ ಒಂದು ತಿಂಗಳು ಮಾಡಬಹುದು. ಆದರೆ ಸಹಿಸ್ಕೊಳ್ಳೋ ವಿಷಯ ಅಂತ ಬಂದಾಗ ಒಂದು ದಿನಕ್ಕೂ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಸುನೀತಾಗೆ ಈ ಥರ ಸಮಸ್ಯೆ ಇದೆ ಅಂತ ಗೊತ್ತಿದ್ದು ಪಾಪ ಆಕೆ ಖುಷಿಯಾಗಿರಲಿ ಅನ್ನೋ ಕಾರಣಕ್ಕೆ ನೀವು ಅವಳ ಗಂಡನ ಥರ ಫೋನಲ್ಲಿ ಮಾತಾಡ್ತಿದ್ರಲ್ಲ, ನಿಜ ಹೇಳಿ, ನೀವು ಆಕೆನ ಪ್ರೀತಿಸ್ತಾ ಇದ್ದೀರಾ? ಸರ್, ಸುನೀತಾ ಸರಿ ಹೋಗ್ಬೇಕು ಅಂತ ಅವ್ರ ಸಮಸ್ಯೆನ ನಿಮ್ಮ ಸಮಸ್ಯೆ ಅನ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ. ನಿಮ್ಮ ಹತ್ರ ಸುಳ್ಳು ಹೇಳ್ಬಾರ್ದು. ನಿಜ ಸರ್, ನಾನು ಸುನೀತಾ ಅವ್ರನ್ನ ಪ್ರೀತಿಸ್ತಿದ್ದೀನಿ. ಪ್ರೀತಿಗಿಂತ ಹೆಚ್ಚಾಗಿ ನಾನು ಅವ್ರನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಸರ್. ಅವ್ರ ಗಂಡ ನನ್ನ ಸ್ನೇಹಿತಾನೆ. ಇವ್ರ ಕುಟುಂಬ ಚೆನ್ನಾಗಿರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತಿದ್ದೆ. ಆದರೆ ವಿಧಿಯ ಆಟ ಬೇರೆನೇ ಆಗಿತ್ತು. ಪಾಪ ಸುನೀತಾ ಅವರು ಒಂಟಿ ಆಗ್ಬಿಟ್ರು. ಅದಾದ್ಮೇಲೆ ಸುನೀತಾ ಅವ್ರಿಗೆ ಮಾನಸಿಕವಾಗಿ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು ಸರ್. ಆದರೆ ಕರುಣೆ ಬಂದಂತೂ ನಾನು ಅವ್ರನ್ನ ಪ್ರೀತಿ ಮಾಡಲಿಲ್ಲ ಸರ್. ಒಬ್ಬ ವ್ಯಕ್ತಿನ ಸಾಯೋ ತನಕ ಪ್ರೀತಿಸ್ಬೋದು, ಆದರೆ ಸತ್ ಮೇಲೂ ಅದಕ್ಕಿಂತ ಜಾಸ್ತಿ ಪ್ರೀತಿಸೋ ಜೀವ ಸರ್ ಅವರು. ಅದನ್ನ ನೋಡಿ ಕ್ಷಣನೇ ಇದ್ರೆ ಇವ್ರ ಥರ ಇರಬೇಕು ಅಂತ ಅನ್ಸ್ಬಿಡ್ತು ಸರ್. ಮನ್ಸಲ್ಲಿ ಪ್ರೀತಿ ಇದೆ, ಆದರೆ ಹೇಳ್ಕೊಂಡಿಲ್ಲ. ಪರವಾಗಿಲ್ಲ ಸರ್, ಅವ್ರನ್ನ ದೂರದಿಂದನೇ ನೋಡಿ ನಾನು ಖುಷಿ ಪಡ್ತೀನಿ. ಚಾಚೆ, ಹಾಗೆಲ್ಲ ಏನು ಹೇಳ್ಬೇಡಿ. ಪಾಪ ಗಂಡನ್ ಕಳ್ಕೊಂಡಿದ್ದಾಳೆ. ಆಕೆಗೆ ಆಸರೆ ಬೇಕು, ಪ್ರೀತಿ ಬೇಕು. ಆ ಪ್ರೀತಿನ ನಿಮ್ಮಿಂದ ಮಾತ್ರ ಕೊಡೋದಕ್ಕೆ ಸಾಧ್ಯ. ನೋಡಿ, ನಿಮ್ಮ ಮನಸ್ಸಲ್ಲೂ ಪ್ರೀತಿ ಇದೆ, ದಯವಿಟ್ಟು ಅದನ್ನ ಹೋಗಿ ಹೇಳ್ಕೊಳ್ಳಿ. ಸರ್, ಅದು ನಾಚ್ಕೋಬೇಡಿ, ಹೇಳ್ಕೊಳ್ಳಿ. ಥ್ಯಾಂಕ್ ಯು ಸರ್.